ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ರಾಜೀನಾಮೆ ವಿಚಾರವಾಗಿ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಕಿಡಿಕಾರ್ತಾ ಇದೆ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಮರ್ಥನೆ ಇಲ್ಲವೇ ಇಲ್ಲ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ಕಿರುಚಾಟ ಆಗಿಲ್ಲ. ಪಹಲ್ಗಾಮ್ನಲ್ಲೂ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ. ಕಾಶ್ಮೀರ ಘಟನೆಗೆ ಯಾರು ರಾಜೀನಾಮೆ ನೀಡಿದ್ದಾರೆ? ಬೆಂಗಳೂರಿನಲ್ಲಿ ಬಿಜೆಪಿಗೆ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಇವ್ರ ಪ್ರಕಾರ ತಪ್ಪು ಮಾಡಿದ್ದು ಅಧಿಕಾರಿಗಳ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ದುರಂತ, ಈ ಥರ ಆಗಬಾರ್ದಾಗಿತ್ತು. ಆ ಸಿಚುವೇಶನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ. ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ, ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹೀಗೆ ಕೆಲವರು ಕಿರ್ಚಾಡ್ಬಿಟ್ರು. ಯಾರೂ ಕಿರ್ಚಾಡಿಲ್ಲ. ಏನಾಗಿದೆ, ಯಾಕಾಗಿದೆ, ಕಾರಣ ಏನಾಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ನನಗನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದ್ರಿ ಕುಮಾರಸ್ವಾಮಿಯವರು ವಿಜೇಂದ್ರ ಅವರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರಾ? ಗವರ್ನರ್ನು ಆಚೆ ತೆಗಿಬೇಕು ಅಂಥೇಳಿ ತೆಗಿಯಕ್ಕೆ ಗವರ್ನರ್ನ. ಒಂದು ಈ ಸಿಚುವೇಶನ್ನಿಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ನೋವಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಅದು ಭಾಳ ಕಷ್ಟ, ನುಂಗೋಕ್ಕಾಗೋದಿಲ್ಲ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? CM ಅವರು. ದೇಶಕ್ಕೆ ಯಾರು ಹೆಡ್ಡು? ನಾನು ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆ್ಯಕ್ಷನ್ ತೊಗೊಂಡ್ರಾ? ಇಲ್ಲ. ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ, ಬೇರೆದ್ರದ್ದು ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ. ಆದರೂ ಕೂಡ ನಾನು ಮಾತಾಡ್ತೀನಿ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ರಾಜೀನಾಮೆ ವಿಚಾರವಾಗಿ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಕಿಡಿಕಾರ್ತಾ ಇದೆ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಮರ್ಥನೆ ಇಲ್ಲವೇ ಇಲ್ಲ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ಕಿರುಚಾಟ ಆಗಿಲ್ಲ. ಪಹಲ್ಗಾಮ್ನಲ್ಲೂ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ. ಕಾಶ್ಮೀರ ಘಟನೆಗೆ ಯಾರು ರಾಜೀನಾಮೆ ನೀಡಿದ್ದಾರೆ? ಬೆಂಗಳೂರಿನಲ್ಲಿ ಬಿಜೆಪಿಗೆ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಇವ್ರ ಪ್ರಕಾರ ತಪ್ಪು ಮಾಡಿದ್ದು ಅಧಿಕಾರಿಗಳ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ದುರಂತ, ಈ ಥರ ಆಗಬಾರ್ದಾಗಿತ್ತು. ಆ ಸಿಚುವೇಶನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ. ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ, ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹೀಗೆ ಕೆಲವರು ಕಿರ್ಚಾಡ್ಬಿಟ್ರು. ಯಾರೂ ಕಿರ್ಚಾಡಿಲ್ಲ. ಏನಾಗಿದೆ, ಯಾಕಾಗಿದೆ, ಕಾರಣ ಏನಾಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ನನಗನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದ್ರಿ ಕುಮಾರಸ್ವಾಮಿಯವರು ವಿಜೇಂದ್ರ ಅವರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರಾ? ಗವರ್ನರ್ನು ಆಚೆ ತೆಗಿಬೇಕು ಅಂಥೇಳಿ ತೆಗಿಯಕ್ಕೆ ಗವರ್ನರ್ನ. ಒಂದು ಈ ಸಿಚುವೇಶನ್ನಿಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ನೋವಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಅದು ಭಾಳ ಕಷ್ಟ, ನುಂಗೋಕ್ಕಾಗೋದಿಲ್ಲ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? CM ಅವರು. ದೇಶಕ್ಕೆ ಯಾರು ಹೆಡ್ಡು?
ನಾನು ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆ್ಯಕ್ಷನ್ ತೊಗೊಂಡ್ರ? ಇಲ್ಲ. ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ, ಬೇರೆದ್ರದ್ದು ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ. ಆದರೂ ಕೂಡ ನಾನು ಮಾತಾಡ್ತೀನಿ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ರಾಜೀನಾಮೆ ವಿಚಾರವಾಗಿ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಕಿಡಿಕಾರ್ತಾ ಇದೆ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಮರ್ಥನೆ ಇಲ್ಲವೇ ಇಲ್ಲ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ಕಿರುಚಾಟ ಆಗಿಲ್ಲ. ಪಹಲ್ಗಾಮ್ನಲ್ಲೂ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ. ಕಾಶ್ಮೀರ ಘಟನೆಗೆ ಯಾರು ರಾಜೀನಾಮೆ ನೀಡಿದ್ದಾರೆ? ಬೆಂಗಳೂರಿನಲ್ಲಿ ಬಿಜೆಪಿಗೆ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಇವ್ರ ಪ್ರಕಾರ ತಪ್ಪು ಮಾಡಿದ್ದು ಅಧಿಕಾರಿಗಳ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ದುರಂತ. ಈ ಥರ ಆಗಬಾರ್ದಾಗಿತ್ತು. ಆ ಸಿಚುವೇಶನ್ನ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ. ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ, ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹೀಗೆ ಕೆಲವರು ಕಿರ್ಚಾಡ್ಬಿಟ್ರು. ಯಾರು ಕಿರ್ಚಾಡಿಲ್ಲ. ಏನಾಗಿದೆ, ಯಾಕಾಗಿದೆ, ಕಾರಣ ಏನಾಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ನನಗನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದ್ರಿ ಕುಮಾರಸ್ವಾಮಿಯವರು ವಿಜೇಂದ್ರ ಅವರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರಾ? ಗವರ್ನರ್ನು ಆಚೆ ತೆಗಿಬೇಕು ಅಂಥೇಳಿ ತೆಗಿಯಕ್ಕೆ ಹೇಳಿ ಗವರ್ನರ್ನ. ಒಂದು ಈ ಸಿಚುವೇಶನ್ನಿಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ನೋವಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಅದು ಭಾಳ ಕಷ್ಟ, ನುಂಗೋಕ್ಕಾಗೋದಿಲ್ಲ. ಓಕೆ, ಮಾನ್ಯ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? CM ಅವರು. ದೇಶಕ್ಕೆ ಯಾರು ಹೆಡ್ಡು? ನಾನು ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆ್ಯಕ್ಷನ್ ತೊಗೊಂಡ್ರ? ಇಲ್ಲ. ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ, ಬೇರೆದ್ರದ್ದು ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ. ಆದರೂ ಕೂಡ ನಾನು ಮಾತಾಡ್ತೀನಿ. ಇನ್ನು ಕಾಲ್ತುಳಿತ ಪ್ರಕರಣದಲ್ಲಿ ರಾಜೀನಾಮೆ ವಿಚಾರವಾಗಿ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಕಿಡಿಕಾರ್ತಾ ಇದೆ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಸಮರ್ಥನೆ ಇಲ್ಲವೇ ಇಲ್ಲ. ಕಾಲ್ತುಳಿತದ ದುರಂತಕ್ಕೆ ಸಮರ್ಥನೆ ಇಲ್ಲವೇ ಇಲ್ಲ. ತಪ್ಪು ಮಾಡಿದ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ಕಿರುಚಾಟ ಆಗಿಲ್ಲ. ಪಹಲ್ಗಾಮ್ನಲ್ಲೂ ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ. ಕಾಶ್ಮೀರ ಘಟನೆಗೆ ಯಾರು ರಾಜೀನಾಮೆ ನೀಡಿದ್ದಾರೆ? ಬೆಂಗಳೂರಿನಲ್ಲಿ ಬಿಜೆಪಿಗೆ ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಇವ್ರ ಪ್ರಕಾರ ತಪ್ಪು ಮಾಡಿದ್ದು ಅಧಿಕಾರಿಗಳ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದೊಂದು ದುರಂತ. ಈ ಥರ ಆಗಬಾರ್ದಾಗಿತ್ತು. ಆ ಸಿಚುವೇಶನ್ನ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವ್ರದ್ದು ಫೇಲ್ ಆಗಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ. ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ, ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹೀಗೆ ಕೆಲವರು ಕಿರ್ಚಾಡ್ಬಿಟ್ರು. ಯಾರು ಕಿರ್ಚಾಡಿಲ್ಲ. ಏನಾಗಿದೆ, ಯಾಕಾಗಿದೆ, ಕಾರಣ ಏನಾಗಿದೆ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ನನಗನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರವನ್ನು ಅವರ ಇತಿಮಿತಿಯಲ್ಲಿ ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ. ನೀವು ಹೇಳಿದ್ರಿ ಕುಮಾರಸ್ವಾಮಿಯವರು ವಿಜೇಂದ್ರ ಅವರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅಂತ. ಸೊ ವಿಜೇಂದ್ರ ಅವರು ಗವರ್ನರ್ದು ಹೇಳಿದ್ರಾ? ಗವರ್ನರ್ನು ಆಚೆ ತೆಗಿಬೇಕು ಅಂಥೇಳಿ ತೆಗಿಯಕ್ಕೆ ಹೇಳಿ ಗವರ್ನರ್ನ. ಒಂದು ಈ ಸಿಚುವೇಶನ್ನಿಗೆ ಇದಕ್ಕೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ನೋವಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆ ನೋವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾವನೆಯಲ್ಲಿ ನಾನು ತೋರಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಅದು ಭಾಳ ಕಷ್ಟ, ನುಂಗೋಕ್ಕಾಗೋದಿಲ್ಲ. ಓಕೆ,
ಮಾನ್ಯ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ. ಸಿಂಧೂರ್ ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು? ಸ್ಟೇಟಿಗೆ ಯಾರು ಹೆಡ್ಡು? ಸಿ ಎಮ್ ಅವರು. ದೇಶಕ್ಕೆ ಯಾರು ಹೆಡ್ಡು? ನಾನು ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆ್ಯಕ್ಷನ್ ತೊಗೊಂಡ್ರ? ಇಲ್ಲ. ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ, ಬೇರೆದ್ರದ್ದು ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ. ಆದರೂ ಕೂಡ ನಾನು ಮಾತಾಡ್ತೀನಿ.